ನಮಸ್ಕಾರ ವೀಕ್ಷಕರೇ, ಶುಭೋದಯ. ತಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ವಿನಾಯಕ ಜ್ಯುವೆಲರಿ ಅಂಡ್ ಸಿಲ್ಕ್ ಸಾರೀಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ, ಸುಸ್ವಾಗತ. ದೇವರು ಮಾನವನಿಗೆ ದಯಪಾಲಿಸಿರೋ ಒಂದು ವಿಶಿಷ್ಟವಾದ ಶ್ರೇಷ್ಠವಾದ ವರ ಅಂದ್ರೆ ನಗೆಯಂತೆ. ಹಾಗಾಗಿ ಯಾವತ್ತು ನಿಮ್ಮ ಮೊಗದಲ್ಲಿ ನಗೆ ತುಂಬಿ ತುಳುಕ್ತಾ ಇರಲಿ ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ನಿಮ್ಗೆ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ. ನಮಸ್ಕಾರಮ್ಮ. ಗುರುಜಿ, ಇವತ್ತು ಸೋಮವಾರ, ಯಾವ ಮಾಹಿತಿಯನ್ನ ಹೊತ್ತು ಬಂದಿದ್ದೀರಾ ನಮ್ಮ ಸಮಸ್ತ ವೀಕ್ಷಕರಿಗೂ ತಿಳಿಸ್ಲಿಕ್ಕಾಗಿ? ಎಲ್ಲ ವೀಕ್ಷಕ ಬಾಂಧವರಿಗೆ, ಪರಿಪೂರ್ಣವಾದ ದೈವಾನುಗ್ರಹ ಭಕ್ತ ಪ್ರಿಯರಿಗೆ ಸ್ವಾಗತ, ಸುಸ್ವಾಗತ ನಿಮ್ಮೆಲ್ಲರ ಈ ಒಂದು ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು 1, 2, 3, 4 ಏನಪ್ಪ ಇದು 1, 2, 3, 4 ಅಂತ ಸಾಧಾರಣವಾಗಿ ಒಂದು ಹಬ್ಬ ಆದರೆ ಪರವಾಗಿಲ್ಲ. ಒಂದು ದಿವಸದಲ್ಲಿ ಇಷ್ಟೆಲ್ಲ ವಿಶೇಷಗಳಿದ್ರೆ ಏನು ಮಾಡೋದು? ಭಗವಂತ ಇವತ್ತಿನ ದಿವಸ ಹಬ್ಬ ವಾತಾವರಣದಲ್ಲಿ ನೀರು ತುಂಬ ಹಬ್ಬ ಅಂತ ಬೇರೆ ಬಂದ್ಬಿಟ್ಟಿದೆ. ಬಹಳ ಸಂತೋಷ ಅಂತ ಹೇಳ್ಬೋದು. ಹಬ್ಬದ ವಾತಾವರಣ ದೀಪಾವಳಿ. ನರಕ ಚತುರ್ದಶಿಯ ಅಭ್ಯಂಜನ ಸ್ನಾನ ಅಂದರೆ ನರಕ ಚತುರ್ದಶಿಗೆ ಮೊದಲು ಆ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಬಲಿಪಾಡ್ಯಮಿ ಅಂತಕ್ಕಂಥ ಬಲಿಚಕ್ರವರ್ತಿನ ಸ್ಮರಣೆ ಮಾಡ್ಕೋಬೇಕು. ಈ ರೀತಿ ನಾನಾ ವಿಧವಾದ ಅನುಗ್ರಹವನ್ನು ಪಡಿತಕ್ಕಂಥ ನರಕ ಚತುರ್ದಶಿಗೆ, ದೀಪಾವಳಿಯ ದೀಪದ ಹಬ್ಬಕ್ಕೆ ವಿಶೇಷವಾದ ಸ್ವಾಗತಗಳು. ಇವತ್ತಿನಿಂದ ಸ್ನಾನಗಳು ಸಾಧಾರಣವಾಗಿ ಮಾಡ್ತೀರಾ ಇಲ್ವಾ? ನಮಗೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ಕೆಲವರೆಲ್ಲ ಸುಮ್ಮನೆ ಸೆಂಟು ಪಂಟು ಹಾಕೊಂಡು ಓಡೋಗ್ತೀರಾ. ಕೆರಡೆ ದಿನನಿತ್ಯ ಸ್ನಾನದಲ್ಲಿ, ಸ್ನಾನ ಸಂಧ್ಯಾ ವಂದನೆಯಲ್ಲಿ ಪೂಜೆ ಪುನಸ್ಕಾರಗಳನ್ನು ಯಾತಕ್ಕೆ ಮಾಡಬೇಕು, ಸಂಸ್ಕಾರದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀವಿ. ಆದರೂ ಸಹ ಅಭ್ಯಂಜನ ಸ್ನಾನ ಅಂದರೆ ಇವತ್ತಿನ ದಿವಸ ತಾಯಿಂದರು ಎಲ್ಲ ಮಕ್ಕಳಿಗೆ ಸ್ನಾನಗಳನ್ನು ಮಾಡಿಸ್ತಕ್ಕಂಥ ವಿಚಾರ. ಎಣ್ಣೆ ನೀರು ಸ್ನಾನವನ್ನು ಮಾಡಿಸ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಸಾಧಾರಣವಾಗಿ ಸ್ನಾನಗಳನ್ನು ಮಾಡಿಸ್ತಕ್ಕಂಥದ್ದು. ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅರಿಶಿಣವನ್ನು ಹಚ್ಚತಕ್ಕಂಥ ಹಬ್ಬ. ಆ ಅರಿಶಿಣದ ನೀರು ಸ್ನಾನವನ್ನು ಅವ್ರಿಗೆ ವಿಶೇಷವಾಗಿ ಬಿದ್ದರೆ ಎಷ್ಟು ಸಂತೋಷವಾಗುತ್ತೆ ಅಂದರೆ, ದೇವಿಯನ್ನು ಆರಾಧಿಸ್ತಕ್ಕಂಥ ಪ್ರತಿಯೊಬ್ಬರೂ ನರಕ ಚತುರ್ದಶಿಯ ಈ ದೀಪಾವಳಿಯ ಕಾರ್ತಿಕ ಮಾಸದ ಹತ್ತಿರದಲ್ಲಿ ಬರ್ತಕ್ಕಂಥ ಈ ಒಂದು ವಿಶೇಷ ಹಬ್ಬಕ್ಕೆ ನೀರು ತುಂಬೋ ಹಬ್ಬ ಅಂತ ಕರಿತೀವಿ. ಈ ಒಂದು ಸೋಮವಾರ ಸೋಮ ಪ್ರದೋಷ ಇವತ್ತು. ಆ ಸೋಮ ಪ್ರದೋಷದಲ್ಲೇ ಸೋಮವಾರ ಸುಮ್ಮನೆ ಪ್ರದೋಷ ಆದರೆ ಪರವಾಗಿಲ್ಲ, ಸೋಮ ಪ್ರದೋಷ ಅಂದರೆ ಸಾಕ್ಷಾತ್ ಶಿವನ ಪ್ರದೋಷ. ಸೋಮವಾರ ಬಿದ್ದರೆ ಎಷ್ಟು ವೈಶಿಷ್ಟ್ಯತೆ! ಏನು ಹೇಳ್ತೀವಿ? ಸಂಕಷ್ಟ ಹರ ಚತುರ್ದಶಿ ಮಂಗಳವಾರ ಬಿದ್ದರೆ ಅಂತೂ ಹಬ್ಬ ಕೇಳಿದ್ನಿಂದು ಅಂತೀವಿ. ಆದರೆ ಸೋಮವಾರ ಸೋಮ ಪ್ರದೋಷ ಬಿದ್ದುಬಿಟ್ರೆ ಎಷ್ಟು ವೈಶಿಷ್ಟ್ಯತೆ ಅಂತೀರ. ಭಗವಂತನ ಕೃಪಾ ಕಟಾಕ್ಷ ಸಾಧಾರಣವಾಗಿ 1, 2. ಆ ಸೋಮವಾರ ಸಾಕ್ಷಾತ್ ರುದ್ರನ್ನ ಅಂದರೆ ಎಲ್ಲ ಅಂಶಗಳು ಒಂದೇ ದಿವಸ ಸೇರುತ್ತಂತೆ. ಈಶ್ವರನಿಗೆ ಕಾಳಭೈರವ, ವೀರಭದ್ರ, ಹೀಗೆ ನಾನಾ ರೀತಿಯಾದ ಆದಿಗಣಗಳು ಸೇರುತ್ತೆ. ಅದರಲ್ಲಿ ನಂದಿ ಪ್ರದೋಷ, ಅದರಲ್ಲಿ ಸೋಮ ಪ್ರದೋಷ, ಹೀಗೆ ಒಂದೊಂದು ಪ್ರದೋಷ ಬಂದಾಗ ಇಷ್ಟೂ ದೇವಾನುದೇವತೆಗಳ ಜೊತೆಗೆ ಭೂತಗಣಗಳು ಅಂತ ಸೇರಿರ್ತೀವಿ. ಆ ಭೂತಗಣಗಳು ಸ್ವತಃ ಅಣ್ಣಪ್ಪ ಭೂತನು. ಇವತ್ತಿನ ದಿವಸ ಪೂಜೆ ಪುನಸ್ಕಾರಕ್ಕೆ ಸೋಮ ಪ್ರದೋಷ ದಿವಸ ಸೋಮವಾರ ಬಿದ್ದರೆ ಈಶ್ವರನ ದೇವಸ್ಥಾನದಲ್ಲಿ ಎಲ್ಲೇ ಹೋದರೂ ಭೂತಗಣಗಳೇ ಕಾಯ್ತಾ ಇರ್ತಾರಂತೆ. ಈಶ್ವರನಿಗೆ ಹೀಗೆ ನಮಸ್ಕಾರ, ತಲೆ ಭಾಗ ನಮಸ್ಕಾರ ಮಾಡಿಸ್ತಿರ್ತಾರಂತೆ. ಇಂಥ ಒಂದು ದಿವಸ ನೀರು ತುಂಬ ಹಬ್ಬ. ಸಾಕ್ಷಾತ್ ಜಗನ್ಮಾತೆಗೆ ಸ್ನಾನ ಯಾರು ಮಾಡಿಸ್ತಾರೆ? ಪರಮೇಶ್ವರನೇ ಸ್ವತಃ ಅಮ್ಮನವ್ರನ್ನ ಕೂಡಿಸಿ ಸ್ನಾನವನ್ನು ಮಾಡಿಸ್ತಾರೆ ಅಂತಂದ್ರೆ ಇಡೀ ಜಗತ್ತಲ್ಲೇ ಪರಮೇಶ್ವರ ಅಭಿಷೇಕ ಪ್ರಿಯ. ಗಂಗಾಧರೇಶ್ವರ ತಾನು ಅಭಿಷೇಕ ಮಾಡ್ಕೊಳ್ಳೋ ಬದಲು ಅಮ್ಮನವರಿಗೆ ನೀರು ಕಲಶಗಳನ್ನು ದಾನವನ್ನು ಮಾಡ್ತಾರೆ ಅಂತ. ಅದಕ್ಕೋಸ್ಕರ ನೀರು ತುಂಬ ಹಬ್ಬ ಅಂತೀವಿ. ಅದಕ್ಕೋಸ್ಕರ ಅಮ್ಮನವರಲ್ಲಿ ಕೂತಿದ್ದಾಗ ಪಾರ್ವತಿ, ಅವನು ಈಶ್ವರ ಹೀಗೆ ಧ್ಯಾನದ ತಲೆನಾದಾಗ ಅವನ ತಲೆ ಮೇಲೆ ಇರತಕ್ಕಂಥ ಗಂಗಾಧರೇಶ್ವರ ಗಂಗೆ ಆ ಪಾರ್ವತಿ ತಲೆ ಮೇಲೆ ಬೀಳ್ತಾ ಇರುತ್ತೆ. ಏನು ಆನಂದವಾಗಿರುತ್ತೆ ಅಂದರೆ ಗಂಗೆ ಗೌರಿ ಇಬ್ಬರ ಸಮ್ಮಿಲನವೇ ನೀರು ತುಂಬ ಹಬ್ಬ. ಅದಕ್ಕೆ ಇವತ್ತು ಆ ಕೊಡದಲ್ಲಿ ಪೂರ್ಣ ಕೊಡ ಅಂತ, ಒಂದು ಕೊಡದಲ್ಲಿ ನೀರು ತುಂಬಿದಾಗ ತುಂಬಿದ ಕೊಡ ತುಳುಕಲ್ಲ ಅಂತೀವಿ. ಅಂದರೆ ಪೂರ್ಣ ಕುಂಭದಷ್ಟು ಫಲವನ್ನು ಕೊಡ್ತಂತೆ. ಸೋಮವಾರದ ದಿವಸ ಚಂದ್ರ ಅಂದರೆ ಮನಸ್ಸನ್ನು, ನೀರನ್ನೇ ಅರ್ಥ ಮಾಡ್ಕೊಳ್ಬೇಕಂದ್ರೆ ನೀರು ಯಾವತ್ತು ಮನಸ್ಸು ಅಂತೀವಿ. ತಿಳಿದ ಹಾಗೆ ಆ ಮನಸ್ಸು ಲೋಟದಲ್ಲಿ ಹಾಕಿದ್ರೆ ಲೋಟದಷ್ಟೇ ಇರುತ್ತೆ. ನೀವು ಅಕಸ್ಮಾತ್ ನೆಗೆಟಿವ್ ಥಿಂಕಿಂಗ್, ನ್ಯಾರೋ ಮೈಂಡೆಡ್, ಸ್ಮಾಲ್ ಥಿಂಕಿಂಗ್, ಚೀಪ್ ಮೈಂಡೆಡ್ ಅಂತೀವಲ್ಲ, ಹಾಗೆ ಆ ಪುಟ್ಟ ಲೋಟದಲ್ಲಿ ತುಂಬಿದ್ರೆ ನೀರು ಅಷ್ಟೇ ತುಂಬುತ್ತೆ. ತುಂಬಿದ ಕೊಡಕ ದೊಡ್ಡ ಕೊಳದಲ್ಲಿ ತುಂಬಿದ್ರೆ ಅಷ್ಟೇ ತುಂಬುತ್ತೆ. ಅಂದರೆ ನೀರು ಯಾವ ಶೇಪು, ಯಾವ ಸೈಜ್ ಆದರೂ ಸಹಿತ ಹಾಗೆ ಮನಸ್ಸು ಅಷ್ಟೇ ಒಳ್ಳೆ ರೀತಿಯಾಗಿರುತ್ತೆ, ಕೆಟ್ಟದಾಗಿರುತ್ತೆ, ಎಲ್ಲಿ ಹೋಗುತ್ತೋ ಅಲ್ಲಿ ಹೋಗುತ್ತೆ. ಇಂಥ ಒಂದು ಮನಸ್ಸಿಗೆ ಮನಸ್ಸೋ ಜಾಯತ ಚಂದ್ರ ಅಂತ ಕರಿತೀವಿ. ಅಂಥ ಒಂದು ಚಂದ್ರನ ಅನುಗ್ರಹ ಸಾಕ್ಷಾತ್ ಪರಮೇಶ್ವರ ಮುಖಾಂತರ ಈ ದುರ್ಗಾಂಶಕ್ಕೆ. ಇವತ್ತು ಆ ನೀರು ತುಂಬ ಹಬ್ಬದ ಜೊತೆ ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಈ ನರಕ ಚತುರ್ದಶಿಗೆ ನೀರು ತುಂಬ ಹಬ್ಬದ ಜೊತೆಗೆ ನಾವು ಸ್ಮರಣೆ ಮಾಡ್ಕೊಳ್ಳೋ ಸೋಮವಾರದ ದಿನ. ಅದರಲ್ಲಿ ನಾವುಗಳು ಒಂದಲ್ಲ ಒಂದು ದೇವರುಗಳ ಸ್ಮರಣೆ ಮಾಡ್ತಾ ಬರ್ತೀವಿ. ಈ ಸ್ಮರಣೆಯಲ್ಲಿ ಒಂದು ವೈಶಿಷ್ಟ್ಯತೆ ಏನು? 1, 2, 3, 4. ನಂಬರ್ 1 ಬರ್ಕೊಳ್ಳಿ. ಆ ವಿಶೇಷವಾಗಿರ್ತಕ್ಕಂಥ ದಿನದಲ್ಲಿ ಸಂಕೀರ್ತನೆ,
ಧನ್ವಂತರಿ ಬಹಳ ವಿಶೇಷವಾಗಿ ಇವತ್ತು ನೀರೊಳಗೆ ಸೇರ್ಕೊಂತಾನಂತೆ. ಧನವಂತರಿ, ಧನ ಅಂದರೆ ಐಶ್ವರ್ಯ, ವಂತರಿ ಅಂದರೆ ಆರೋಗ್ಯ ದೇವತೆ. ಧನ್ವಂತರಿ ಆಗಿರ್ತಕ್ಕಂಥ ಧನ ಸಮೇತ ಆರೋಗ್ಯವನ್ನು ಕೊಡಬೇಕಂತೆ. ಅದಕ್ಕೆ ಆರೋಗ್ಯ ಇಲ್ಲದೆ ಇದ್ರೆ ವೆನ್ ದೇರ್ ಇಸ್ ನೋ ಹೆಲ್ತ್ ವಾಟ್ ಇಸ್ ದ ಯೂಸ್ ಆಫ್ ವೆಲ್ತ್ ಅಂತ ಭಗವಂತ ಕೃಪಾ ಕಟಾಕ್ಷಣ. ಹಾಗೆ ನೀವು ಜೀವನದಲ್ಲಿ ಧನವನ್ನು ಸಂಪಾದನೆ ಮಾಡಬೇಕು ಅಂತ ಆರೋಗ್ಯವಾಗಿರಬೇಕು. ನೀವು ಚೆನ್ನಾಗಿದ್ರೆ ಧನವನ್ನು ಸಂಪಾದನೆ ಮಾಡ್ತೀವಿ, ಇಲ್ಲದೆ ಏನು ಪ್ರಯೋಜನ ಅಂತ ಒಂದು ಧನ್ವಂತರಿ ಇವತ್ತು ನೀರಲ್ಲಿ ಸೇರ್ಕೊಂತಾನೆ. ಅಂದರೆ ಅವನ ಹುಟ್ಟು ಹಬ್ಬ ಆಚರಣೆಯನ್ನು ಮಾಡ್ಕೊತಾನೆ ಧನ್ವಂತರಿ. ಎರಡನೇದಾಗಿ ಪ್ರಾರ್ಥನೆ, ವಿಶಾಖ ನಕ್ಷತ್ರಕ್ಕೆ ಸಾಕ್ಷಾತ್ ಸುಬ್ರಹ್ಮಣ್ಯ ಅಂಶ. ಅಂದರೆ ಇವತ್ತು ಸುಬ್ರಹ್ಮಣ್ಯ ಅಂಶದಲ್ಲಿ ವಿಶಾಖ ನಕ್ಷತ್ರ ಒಂದಾಗಿ ಸೇರ್ತಂತೆ. ಅಂದರೆ ಕಾರ್ತಿಕ ಮಾಸ ಅಂತ ಏನು ಕರಿತೀವಿ, ಈ ಒಂದು ವಿಶೇಷ ದೀಪೋತ್ಸವ ಅಂತ ಕರಿತೀವಿ. ಕಾರ್ತಿಕ ಮಾಸದಲ್ಲಿ ಸುಬ್ರಹ್ಮಣ್ಯ ಜನನ ಷಣ್ಮುಖ. ಅದಕ್ಕೆ 1, 2, 3, 4, 5, 6 ಮುಖಗಳು ಬಂದಿರತಕ್ಕಂಥ ಷಣ್ಮುಖನೇ ಎಲ್ಲಿಂದ ಬಂತು? ಪರಮೇಶ್ವರರಿಂದ ಅಗ್ನಿ ಸ್ವರೂಪವಾಗಿ ಬಂದಿರತಕ್ಕಂಥ ಈ ಮುಖಗಳನ್ನು ವಿಶೇಷವಾಗಿ ಸಪ್ತಮಾತೃಕಾ ಪೂಜೆಯ ಬದಲು 6 ಜನ ಮಾತೃಕೆಯರು ಕೊನೆಯದಾಗಿ ಕಾವೇರಿ ಕೊಟ್ಟು, ಕಾವೇರಿ ಅಲ್ಲಿಂದ 5 ಮುಖಗಳನ್ನು ಸೇರಿಸಿ ಷಣ್ಮುಖ ತಗೋ ಅಂತ ಹೇಳಿ ಅಶ್ವಿನಿ ದೇವತೆಗಳ ಮುಖಾಂತರ ಇಲ್ಲಿ 3 ಅಲ್ಲಿ 3 2 ಸೇರಿಸಿದಾಗ ತಥಾಸ್ತು ಒಂದು. ಆಗ ಪಾರ್ವತಿ 6 ಮುಖದ ಸುಬ್ರಹ್ಮಣ್ಯನ ತೊಡೆ ಮೇಲೆ ಕೂರಿಸ್ಕೊಂಡ ಯೋಚನೆ ಮಾಡ್ತಾಳಂತೆ. ಈ 6 ಮುಖಗಳನ್ನು ಏನು ಮಾಡೋದು ಅಂದರೆ ಏಕಮುಖ ಸ್ವರೂಪವಾಗಿ ಸುಬ್ರಹ್ಮಣ್ಯ ಕೊಡೋಕ್ಕಿಂತ ಷಣ್ಮುಖ ಅಂತ ನಾಮಕರಣ ಮಾಡ್ತೀನಿ. ಆದರೆ 6 ಮುಖಗಳ 6 ಗುಣಗಳು ಅವನಲ್ಲಿರಲಿ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಹರಿಷಡ್ವರ್ಗಗಳು. ಇದಕ್ಕೋಸ್ಕರ ಏನು ಮಾಡಿದ್ರು? ತಿರುಪರಕೊಂಡ್ರಂ, ತಿರುಚಂದೂರ್, ಪಳನಿ, ಸ್ವಾಮಿಮಲೆ, ತಿರ್ತಣಿ, ಪಲಮುದರ್ಚೋಲೆ, ಈ 6 ಕ್ಷೇತ್ರದಲ್ಲಿ ವಿಶೇಷವಾಗಿ ವಿಶಾಖ ನಕ್ಷತ್ರದ ಸುಬ್ರಹ್ಮಣ್ಯನ ಇವತ್ತು ಪೂಜೆ ಮಾಡ್ತೀವಿ. ಅಂದರೆ ವರ್ಷ ಬೇರೆ ಬೇರೆ ಸುಬ್ರಹ್ಮಣ್ಯನ ಆಚರಣೆ. ಇವತ್ತಂಥ ಒಂದು ವೈಶಿಷ್ಟ್ಯತೆ, ಆ ಸುಬ್ರಹ್ಮಣ್ಯನ ಒಂದು ನಕ್ಷತ್ರ ವಿಶಾಖ ನಕ್ಷತ್ರಕ್ಕೆ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾನಂತೆ. ಶುಕ್ರನ ಜೊತೆ ಕೊಡ್ತಾನಂತೆ. ಅಂದರೆ ಯಾರ್ಯಾರಿಗೆ ದುಡ್ಡು ಲಭಿಸುತ್ತೆ ಡಬಲ್ ಇಂಕ್ರಿಮೆಂಟ್, ಅಂದರೆ ನೀವು ಅಕಸ್ಮಾತ್ ಎಕ್ಸ್ಪೆಕ್ಟೇಷನ್ ಇವತ್ತಿನಿಂದ ಕರೆಕ್ಟಾಗಿ 6 ತಿಂಗಳೊಳಗೆ, ಏನೋ 6 ತಿಂಗಳಿಗೆ ಸುಮ್ಮನೆ ಮೇಲೆ ಉದುರುತ್ತೆ ಅಂತ ಅನ್ಕೊಂಡ್ಬಿಡಿ. ಸದ್ಯ ಹೇಳ್ತಕ್ಕಂಥ ವಿಚಾರ ಯಾರ್ಯಾರಿಗೆ ಬರಬೇಕು, ಲಭ್ಯ ಇದೆ. ಅಕಸ್ಮಾತ್ ತಾತ ಮನೆ ಆಸ್ತಿ ಅಥವಾ ತಂದೆ ತಾಯಿ ಮನೆ ಆಸ್ತಿ ಅಥವಾ ತಾಯಿ ಮನೆಯಿಂದ ಏನಾದರೂ ಗೌರವವಾಗಿ ನನ್ನ ಮಗಳಿಗೆ ಒಡವೆ ಮಾಡಿಸ್ತಾ ಇದ್ದೀನಿ, ಗೊತ್ತಿಲ್ಲ, ಅಕಸ್ಮಾತ್ ಗಂಡನ ಇನ್ಕ್ರಿಮೆಂಟ್, ಅಕಸ್ಮಾತ್ ಪ್ರಮೋಷನ್, ಈ ರೀತಿಯಾಗಿ ಡಬಲ್ ಇಂಕ್ರಿಮೆಂಟ್, ಒಂದಲ್ಲ 2 ಆಗತ್ತೆ. ಆ ವಿಶೇಷತೆ ವಿಶಾಖ ನಕ್ಷತ್ರ ಶುಕ್ರನ ಜೊತೆ ಕೂತ್ಕೊಂಡ್ರೆ ಅಷ್ಟೈಶ್ವರ್ಯ ಜೊತೆಗೆ ಒಂದಕ್ಕೆ 2 ಲಾಭ. ಟೇಕ್ 1 ಬೈ 1 ಫ್ರೀ. ಆ ಬೈ 1ನಲ್ಲಿ ಅಕ್ಕನ ತಗೊಂಡ್ರೆ ತಂಗಿ ಫ್ರೀ. ಈ ರೀತಿಯಾಗಿ ವಿಚಾರ ಏನೂ ಆಗಿದೆ. ದಿನನಿತ್ಯ ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಆಸಕ್ತಿಗಳು ಹೆಚ್ಚಾಗುತ್ತೆ. ಆಗ ಏನು ಮಾಡ್ತೇವೆ, ಒಂದು ಕಾರ್ ತಗೋಬೇಕು ಅಂದ್ಕೊಂಡಿದ್ದೀನಿ, ಸರಿ ಒಂದು ಕೆಲಸ ಮಾಡೋಣ, ಕಾರ್ ಜೊತೆಗೆ ಮೋಟರ್ ಬೈಕ್ ಫ್ರೀ ಅಂತಂದರೆ ಯಾರಾದರೂ ಮಾಡಿದಾರ ಸ್ಕೀಮು? ಯಾರು ಮಾಡಿಲ್ಲ. ಒಂದು ಯೋಚನೆ ಮಾಡಿದರೆ ಅದು ಆಗ್ತಾ ಇತ್ತು ಬಿಡಿ. ಪಾಪ ತಂದೆ ಕಾರ್ ತೊಗೊಂಡ್ರೆ ಮಗನಿಗೆ ಮೋಟರ್ ಬೈಕ್ ಇರ್ತಾ ಇತ್ತು. ಜೀವನದಲ್ಲಿ ಪ್ರತಿಯೊಬ್ಬರಿಗೂ ಅಂತಹ ಒಂದು ಅವಕಾಶ ಈ 6 ತಿಂಗಳಲ್ಲಿ ಬರುತ್ತಂತೆ. ನಾನು ಹೇಳೋ ವಿಚಾರಗಳನ್ನ ತಮಾಷೆ ಇರ್ಬೋದು, ವಿಶೇಷ ಇರ್ಬೋದು, ಆದರೆ ನಡೆಯೋ ಘಟನೆಯಲ್ಲಿ ನೀವು ಎಕ್ಸ್ಪೆಕ್ಟೇಷನ್ ಮಾಡೋಕ್ಕಿಂತ ಅಕಸ್ಮಾತ್ ಯಾವ್ದಾದ್ರು ನಕ್ಷತ್ರದಲ್ಲಿ, ವಿಶಾಖ ನಕ್ಷತ್ರ ಅಶ್ವಿನಿ ನಕ್ಷತ್ರದಲ್ಲಿ ಸಮಸಪ್ತಮ ಜಾಗದಲ್ಲಿ ಈ ದಿನ ಶನೇಶ್ವರನು ಟ್ರಾನ್ಸ್ಫರ್ ಮಾಡ್ತಾ ಇದ್ದ ಸಮಯದಲ್ಲಿ ಏನು ಮಾಡ್ತಾನಂತೆ, 1 ದುಡ್ಡು ಕೊಡೋ ಬದಲು 2 ಎಕ್ಸ್ಟ್ರಾ ಕೊಡ್ತಾರಂತೆ. ಅಂಥ ಒಂದು ವಿಶಾಖ ನಕ್ಷತ್ರಕ್ಕೆ ನೀವು ಒಂದು ಸ್ವಲ್ಪ ಎಕ್ಸ್ಟ್ರಾ ಪ್ರಮೋಷನ್ ಮಾಡಬೇಕು. ಏನದು? ಸುಬ್ರಹ್ಮಣ್ಯ ಸ್ಮರಣೆ ಮಾಡ್ಕೋ. ಭಗವಂತ ಅಶ್ವಿನಿ ದೇವತೆ ಅಂದರೆ 2, ಅಸ್ತು ಅಂದರೆ 1, ಅಸ್ತು ಅಂದರೆ 2. ಅದಕ್ಕೆ ಟ್ವಿನ್ಸ್ ಆಗಿ ಕೊಡ್ತಕ್ಕಂಥವನು 2 ಫೇಸ್ ಆಫ್ ಎ ಸಿಂಗಲ್ ಕಾಯಿನ್ ಷಣ್ಮುಖ ಇವತ್ತು ಕೊಡ್ತಾನೆ. ನೀವು ಸುಬ್ರಹ್ಮಣ್ಯನ ಸ್ಮರಣೆ ಇವತ್ತು ಮಾಡಿಕೊಂಡ್ರೆ ಯಾರಾದರೂ ನಿಮಗೆ ಸಿಗತಕ್ಕಂಥ 6 ತಿಂಗಳ ಕಾಲದಲ್ಲಿ ಇರ್ತಕ್ಕಂಥ ಅವಧಿ ಖಂಡಿತವಾಗ್ಲೂ ಪೂರೈಸುತ್ತೆ. ಹೀಗೆ ಬರ್ತಾ ಹೋಗೋದು. ಅದಾದಮೇಲೆ 24ನೇ ತಾರೀಕು ಇವತ್ತು ವಿಶೇಷ ಏನು ಅಂದರೆ, ಒಂದು ದಿವಸ ಸಾಕ್ಷಾತ್ ಜಗನ್ಮೋಹಿನಿ ಅವತಾರವನ್ನು ತೆಗೆದಳು. ಆ ಜಗನ್ಮೋಹಿನಿ ಅವತಾರವನ್ನು ತೆಗೆದಾಗ ಭೂಲೋಕಕ್ಕೆ ಬರ್ತಾಳಂತೆ. ಭೂಲೋಕಕ್ಕೆ ಬರಬೇಕಾದ್ರೆ ಗ್ರಾಮ ದೇವತೆ ಆಗಬೇಕು ಅನ್ನೋ ಅವಕಾಶ ಬಂತಂತೆ. ಆಗ ಏನು ಮಾಡ್ತಾಳಂತೆ, ತನ್ನ ದೇಹದಿಂದ 5 ಭಾಗಗಳು ಮಾಡ್ಕೊತಾಳಂತೆ. ತನ್ನನ್ನು ತಾನೇ ಕತ್ತರಿಸ್ಕೊಂಡು 5 ಭಾಗಗಳು ಮಾಡ್ಕೊತಾಳೆ. ಅದೇ ದಿನನೇ ಇವತ್ತು. ಅದಕ್ಕೆ ವಿಶೇಷವಾಗಿ 5 ದೇವಸ್ಥಾನಗಳನ್ನು, 5 ಕ್ಷೇತ್ರಗಳಲ್ಲಿ 5 ವಿಧವಾದ ದೇವಸ್ಥಾನಗಳ ಕ್ಷೇತ್ರದಲ್ಲಿ 5 ವಿಧವಾದ ಶಿವಲಿಂಗವನ್ನು ಸ್ಮರಣೆ ಮಾಡಿಕೊಂಡು ಪ್ರತಿಷ್ಠಾಪನೆ ಮಾಡ್ತಾಳೆ ತನ್ನ ಆತ್ಮ ಸಂಪ್ರೋಕ್ಷಣೆಯ ಪೂರ್ವಕವಾಗಿ ಪಾರ್ವತಿ ದೇವಿ. ಅದಕ್ಕೆ ಜಲದಿಂದ, ನೀರಿಂದ ಮಾಡಿರ್ತಕ್ಕಂಥ ಲಿಂಗ ಏನು ವಿಶೇಷ ಅಂತೀರ. ಆ ನೀಲಲಿಂಗಲ್ಲಿ ಜಲಕಂಠೇಶ್ವರ ಅಂತ ನಾಮಕರಣ ಮಾಡಿದ್ಲು ಜಗನ್ಮಾತೆ. ನೀರಿನಲ್ಲೇ ಮಾಡ್ತಾಳಂತೆ, ಮರಳಲ್ಲಿ ಮಾಡಿದ್ಲಂತೆ. ಅದಕ್ಕೆ ಏಕಾಂಬರೇಶ್ವರ ಅಂತ ಆ ಮರಳಲ್ಲಿ ಮಾಡಿರ್ತಕ್ಕಂಥ ಲಿಂಗವನ್ನು ಮಾಡಂತೆ. ವಾಯುಲಿಂಗ ಪ್ರಿಯ, ಗಾಳಿಯನ್ನು ಹೀಗೆ ತಂದ್ಲಂತೆ. ವಿಶೇಷವಾಗಿ ಗಣಪತಿ, ಸುಬ್ರಹ್ಮಣ್ಯ ಬನ್ನಿ ಸೇರ್ಕೊಳ್ಳಿ ಒಳಗೆ ಅಂತಾಳಂತೆ. ಹೀಗೆ ಅರ್ಘ್ಯವನ್ನು ಕೊಡ್ತಾಳಂತೆ. ಅದಕ್ಕೋಸ್ಕರ ಅವಳು ವಾಯುಲಿಂಗವನ್ನು ಸ್ಮರಣೆ ಮಾಡ್ತಾಳೆ. ತದನಂತರ ಆಕಾಶ ಮಾರ್ಗದಲ್ಲಿ ತಾನು ವಿಶೇಷವಾಗಿ ನಿದ್ರಾವಸ್ಥೆಯಲ್ಲಿ ಮಲಗಿರ್ತಾಳಂತೆ. ಪರಮೇಶ್ವರನ ಕೆಳಗಡೆ ಕೂಡ್ಸ್ಕೊಂತಾಳಂತೆ. ಆ ತೊಡೆ ಮೇಲೆ ಕಾಲಿಟ್ಟು ಕೂತ್ಕೊಂತಾಳಂತೆ. ಅದಕ್ಕೆ ಲಲಿತಾ ತ್ರಿಪುರ ಸುಂದರಿ ಆಗ್ತಾಳೆ. ಅಂಥ ಅವಕಾಶ. ಅದಕ್ಕೆ ಆಕಾಶದಲ್ಲಿ ಚಿದಂಬರ ನಟರಾಜ ಜೊತೆ
ವಿಶ್ವಕಾಮಿ ಕಾಮೇಶ್ವರಿ ಆಗ್ತಾಳೆ, ವಿಶೇಷವಾಗಿರ್ತಕ್ಕಂಥ ಜಗನ್ಮಾತೆ. ಅದಾದಮೇಲೆ ಹೀಗೆ ಎಲ್ಲ ಪಂಚಭೂತಗಳ ತತ್ವದಲ್ಲಿ ಕೂತಿರ್ತಕ್ಕಂಥ ಭೂ ಸ್ಥಿರವಾಗಾದ್ಲು, ಜಲ ತತ್ವಲಾದ್ರು. ಆದರೆ ಅಗ್ನಿ ಸ್ವರೂಪವನ್ನು ಮಾಡ್ತಾಳೆ. ಯಾರು ಅಗ್ನಿ ಸ್ವರೂಪ ಅಂದರೆ ಒಂದು ಸಲ ಜಗನ್ಮಾತೆ ಕನಿಕಾ ಪರಮೇಶ್ವರಿ ಆಗ್ತಾಳೆ. ಆ ಕನಿಕಾ ಪರಮೇಶ್ವರಿ ವಿಶೇಷತೆ ಇವತ್ತಿನ ದಿವಸ ನಾವು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ಕನ್ನಿಕಾ ಪರಮೇಶ್ವರಿ ಭೂಸ್ಮರಣೆ ಮಾಡಿಕೊಂಡ ದಿನ ಈ ದಿನವೇ ವಿಶೇಷ. ಮಕ್ಕಳು ಹುಟ್ಟಿದಾಗ ಪುರುಡು ಅಂತಕ್ಕಂಥ ದೂರ ಮಾಡಬೇಕಾದ್ರೆ ಸೂತಕ ಪುರುಡು ಮಧ್ಯದಲ್ಲಿರ್ತಕ್ಕಂಥ ಒಂದು ಅಗ್ನಿ, ಅಂದರೆ ಆ ಅಗ್ನಿಯನ್ನು ಕಿಚ್ಚು ಅಂತ ಕರಿತೀವಿ. ಈ ಕಿಚ್ಚನ್ನು ಮನೆಯಲ್ಲಿ ಸಂಪ್ರೋಕ್ಷಣಪೂರ್ವಕ ಪೂಜೆ ಮಾಡಬೇಕು. ಹೇಗೆ ಎತ್ತ ಅನ್ನೋದು ಈ ಅಗ್ನಿಮುಖವಾಗಿರ್ತಕ್ಕಂಥ ಅಗ್ನಿ ಪ್ರವೇಶ ಮಾಡಿರ್ತಕ್ಕಂಥ ಕನ್ನಿಕಾ ಪರಮೇಶ್ವರಿನ ಸ್ಮರಣೆ ಮಾಡಿಕೊಂಡ್ರೆ ಖಂಡಿತ ಗೊತ್ತಾಗುತ್ತೆ ಅಂತ ಈ ಮುಖಾಂತರ ಹೇಳ್ತಾ, ನಾವು ಇಷ್ಟೆಲ್ಲ ವಿಚಾರಗಳನ್ನು ವಿಶೇಷಗಳನ್ನು ಮಾಡ್ತಕ್ಕಂಥ ಒಂದೇ ದಿವಸದಲ್ಲಿ ಇಷ್ಟು ಫಲಾಮೃತವನ್ನು ಕೊಡುತ್ತಾ? ಇದ್ರ ಜೊತೆಗೆ ಒಂದು ವೈಶಿಷ್ಟ್ಯತೆ ಇದೆ. ಏನಾ ವೈಶಿಷ್ಟ್ಯತೆ? ನೀವು ಕಾಯ್ತಾ ಇದ್ರೆ ನಾನು ಖಂಡಿತ ಹೇಳ್ತೀನಿ.